ಎಷ್ಟನೇ ವಯಸ್ಸಿಗೆ ಮದುವೆ ಮಾಡಿದ್ರು? 12 ವರ್ಷಕ್ಕೆ ರೀ. 12 ವರ್ಷಕ್ಕೆ ಮಾಡ್ಯಾರ್ರಿ. 85ನೇ ವಯಸ್ಸಲ್ಲೂ ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತೇನೆ ರೀ. ಮೆಣಸಿನ್ಕಾಯಿ ಹರಿದ್ರಿ, ಬದ್ನಿಕಾಯಿ ಹರಿದ್ರಿ, ಅವ್ನು ಪ್ಯಾಟ್ಗೆ ಇದು ಮಾರ್ಕೊಂಬರ್ತಾರ್ರಿ ಮಕ್ಕಳು. ನಾವು ಹೊರದು ಕೊಡ್ತೀವ್ರಿ, ಅವ್ರು ಮಾರ್ಕೊಂಬರ್ತಾರ್ರಿ. ಮತ್ತು ಕಸ ತೆಗಿತೀವ್ರಿ. ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ? ಲಕ್ಷ್ಮೀಬಾಯಿ ರೀ. ನಿಮ್ಮ ವಯಸ್ಸು ಎಷ್ಟು ರೀ? 60-70 ವರ್ಷ ಆಗಿರ್ಬೇಕ್ರಿ. ಅಜ್ಜಿ ಆದ್ರೂ ವಯಸ್ಸು ಕಮ್ಮಿ ಹೇಳ್ತಾ ಇದ್ರೆ ನೋಡಿ. ಹ್ಞೂ ರೀ. ಹೆಂಗೆ ಆರೋಗ್ಯ ಮೇಂಟೈನ್ ಮಾಡ್ತಾ ಇದ್ದೀರಿ? ಒಕ್ಕಲ್ತಾನ್ರಿ. ಒಕ್ಕಲ್ತಾನ್ರಿ, ಕಸ ತೆಗೆದು ಗೊಂಜಾಳ ಹಾಕುದ್ರಿ, ಬದ್ನಿ ಗಿಡ ಹಚ್ಚುದ್ರಿ, ಮೆಣಸಿನ ಗಿಡ ಹಚ್ಚುದ್ರಿ, ಮೆಣಸಿನ್ಕಾಯಿ ಹರಿದ್ರಿ, ಬದ್ನಿಕಾಯಿ ಹರಿದ್ರಿ, ಅವ್ನು ಪ್ಯಾಟ್ಗೆ ಇದು ಮಾರ್ಕೊಂಬರ್ತಾರ್ರಿ ಮಕ್ಕಳು. ನಾವು ಹೊರದು ಕೊಡ್ತೀವ್ರಿ, ಅವ್ರು ಮಾರ್ಕೊಂಬರ್ತಾರ್ರಿ. ಮತ್ತು ಕಸ ತೆಗಿತೀವ್ರಿ. 85ನೇ ವಯಸ್ಸಲ್ಲೂ ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತೇನೆ ರೀ. ಅರೇಗದ ಚೆನ್ಕಾಸು ಹೊಡಿತೀನಿ ರೀ. ಅಷ್ಟು ದನಗಳು ಮೇವು ಮಾಡ್ತೇನೆ ರೀ. ಮೇವು ಹೋಗಿತ್ತಾನ ಹಿಂಗೆ ಮಾಡ್ತೇನೆ ರೀ. ಮತ್ತೆ ಅದಕ್ಕೆ ಹೊತ್ತದಿಲ್ಲ ರೀ. ಸುಸ್ತಾಗಲ್ವಾ? ಇಲ್ರಿ, ಸುಸ್ತಾಗಂಗಿಲ್ಲ ರೀ. ಅದು ಮಾಡಿದ್ರನ ದಗದ ಹಾರಾಕತ್ರಿ ಮನುಷ್ಯ. ಕಾಲು ಹಿಡ್ಕೊಂಡವ್ರಲ್ಲೇ ಅಡ್ಯಾಡ್ತಾನೆ ರೀ. ತೋಟದಾಗಟ್ಟ ಅಡ್ಯಾಡಿ ಬರ್ತಾನೆ ರೀ. ಆಳುಗಳು ಇರ್ತಾವ್ರಿ, ಅವ್ರು ಗೂಡು ಹೋಗ್ಕಂಡ್ರಿ ಬರ್ತಾರ್ರಿ. ಆಕೆ ಹಿರಿ ಸಸಿ ಮಾಡ್ತಾಳ್ರಿ. ಆದರೆ 85ನೇ ವಯಸ್ಸಲ್ಲೂ ಸಾಕು ಒಂದು ಕಡೆ ಕುತ್ಕೋಬೇಕು ಅಂತ ಅನಿಸ್ತಾ ಇಲ್ಲ? ಇಲ್ರಿ. ಈ ಶಕ್ತಿ ಹೆಂಗೆ ಬರ್ತಾ ಇದೆ ನಿಮಗೆ? ಏನೋ ರೀ, ದೇವ್ರ ಶಕ್ತಿ ಕೊಡ್ತಾನೆ ರೀ. ಮೇವು ಮಾಡ್ತಾನೆ ರೀ. ಅವ್ರು ಯಾರು ಇಲ್ದ್ರ ದನಗಳು ನೀರು ಕುಡಿಸ್ತಾನೆ ರೀ. ಅವ್ರು ಇದ್ರೆ ಕುಡಿಸ್ತಾರೆ, ಇಲ್ದ್ರೆ ನಾನು ಕುಡಿಸ್ತೀನಿ. ಊಟ ಏನೇನು ತಿಂತೀರಿ? ಜೋಳದ ರೊಟ್ಟಿ ರೀ, ಅನ್ನ ಸಾರ, ಹಾಲ ಇದು ತಿಂತೈತೇನೆ ರೀ. ಒಮ್ಮೆ ಮಧ್ಯಾಹ್ನ ಕುಂತಾನೆ ರೀ, ಚಾಂಜ್ ಕುಂತಾನೆ. ಇಡೀ ದಿನ ಎರಡೇ? ಎರಡರ ರೀ. ಚಂಜಿ ಮಾಡಿ ಒಂದು ರೀ, ಅರ್ಯಾಗ 2 ರೀ, ಮಧ್ಯಾಹ್ನಕ್ಕೆ 2 ರೀ. ಬೆಳಿಗ್ಗೆ 2, ಸಾಯಂಕಾಲ 1? ಹ್ಞೂ ರೀ. ಮಧ್ಯಾಹ್ನ ಉಣ್ದಿಲ್ಲ ರೀ. ನಾಷ್ಟ ಮಾಡ್ತಾರೆ. ಉಪ್ಪಿಟ್ಟು ಮಾಡಿರ್ತಾರೆ, ಒಂದಿಟ್ಟು ಉಪ್ಪಿಟ್ಟು ತಿಂತಾನೆ ರೀ. ಆತು ರೀ. ಮಧ್ಯಾಹ್ನಕ್ಕೆ 2 ರೊಟ್ಟಿ ತಿಂತಾನೆ ರೀ. ಚಂಜಿ ಮಾಡಿ 1 ರೊಟ್ಟಿ ತಿಂದು ಇಟ್ಟು ಅನ್ನ ಉಣ್ತಾನೆ ರೀ. ಯಾವ ಊರು ನಿಮ್ಮದು? ಸ್ವಾರ್ಗಾಯಿ ರೀ. ಎಲ್ಲಿ ಬರ್ತದೆ? ಮುದೋಳ ತೆಕ್ರಿ. ಮುದೋಳದಿಂದ ಒಂದು 2 ಮೈಲ್ ಆಕತಿ ನೋಡ್ರಿ. ಇದು ಸನಿ ಆಕತಿ ರೀ. ಅಲ್ಲೇ ರೀ. ಏನು ನಿಮ್ಮ ಯಜಮಾನ್ರ ಹೆಸರು? ಮಲ್ಲಾಪ್ ರೀ. ಓದಿದ್ದು ಅಲ್ಲೇ ರೀ, ನಮ್ಮ ಊರಾಗ ರೀ. ಎಷ್ಟನೇ ಕ್ಲಾಸ್ವರೆಗೆ ಓದಿದ್ರಿ? ನಾನು 4ನೇತೆ ಹೋಗ್ತೀನಿ ರೀ. ನಮ್ಮ ಅಪ್ಪಾರು ಬೇರೆ ಆದರೂ ಬಿಡಿಸಿದ್ರು ರೀ. ಯಾಕೆ ಬಿಡಿಸಿದ್ರು? ಮಾಡೋರು ಇಲ್ದಿದ್ದಿಲ್ಲ ರೀ ಮನ್ಯಾಗ, ಅದಕ್ಕೆ ಬಿಡಿಸಿರ್ರಿ. ದನ ಇದ್ದು ರೀ ಭಾಳ ಅಲ್ಲಿ. ಅವರು ನಮ್ಮ ಅಪ್ಪ ಒಕ್ಕಲ್ತನ ಮಾಡ್ತಿದ್ರಿ. ಮತ್ತು ನಮ್ಮ ಕಾಕಗಳು 5 ಮಂದಿ ರೀ. ಅವ್ರು ಒಟ್ಟೂರು ಬೇರೆ ಆಗಿ ಹೋಗೋಣ ನಮಗನ್ನ ದಗದ ಕಚ್ಬಿಟ್ರಿ ರೀ. ನಾವು 5 ಮಂದಿ ಅಕ್ಕ ತಂಗ್ಯಾರ ರೀ. 5 ಜನ? ಹ್ಞೂ ರೀ. ಒಬ್ಬ ತಾಮ್ರಿ. ನಾವು 5 ಮಂದಿ ರೀ ಹೆಣ್ಮಕ್ಳು. ನೀವು ಎಷ್ಟನೇವರು? ನಾ 2ನೇದಾಕಿ ರೀ. ನಮ್ಮ ಅಕ್ಕ ಒಬ್ಬಾಕಿದಾಳ್ರಿ. ಇಲ್ಲೇ ಮಾಲಾಪುರ ಕೊಟ್ಟಾರ್ರಿ, ಅಲ್ಲಿ ಮುದೋಳತ್ತೀರಿ. ಎಷ್ಟನೇ ವಯಸ್ಸಿಗೆ ಮದುವೆ ಮಾಡಿದ್ರು? 12 ವರ್ಷಕ್ಕೆ ರೀ. ಹ್ಞೂ ರೀ. 12 ವರ್ಷಕ್ಕೆ ಮಾಡ್ಯಾರ್ರಿ. ಹೌದಾ? ಹ್ಞೂ ರೀ. ನೀವು ಬೇಡ ಅನ್ಲಿಲ್ಲ? ಆಗೇನು ತಿರ್ತಿತ್ತು ರೀ, ಗೊತ್ತಾಕಿದ್ದಿಲ್ಲ, ಬಿಡ್ತಿದ್ದಿಲ್ಲ, ಆಗ ಮಾಡ್ಯಾರ. ನಿಮ್ಮ ಮಲ್ಲಪ್ಪನವ್ರಿಗೆ ಎಷ್ಟಿತ್ತು ವಯಸ್ಸು ಅವಾಗ? ಬರ್ರಿ ಎಷ್ಟಿದ್ದು ಏನೋ ಅವ್ರು ಇದ್ರು. ಅವರೆಲ್ಲ ನೇಟಿದ್ರು ರೀ ಒಳ್ಳೆ. ಈಗ ಮಗ ಅದಾನ್ರಲ್ಲೇ ಹಂಗಿದ್ರು ನೋಡ್ರಿ. ಆಮೇಲೆ ಮದುವೆ ಆದಮೇಲೆ 4 ಮಕ್ಕಳು ಆಡ್ದೀನಿ ರೀ. ಇವ್ರಿಬ್ರು ಗಂಡು ಮಕ್ಳು 2 ರೀ, ಹೆಣ್ಣು ಮಕ್ಳು 2. ಇವ್ರು ದೊಡ್ಡವ್ರೇನ್ರಿ? ಆಕಿ ದೊಡ್ಡಾಕಿ ರೀ, ಹೆಣ್ಮಗಳು. ಮಗಳು ದೊಡ್ಡವರು? ಹ್ಞೂ ರೀ. ಅಕ್ಕಿ ಬೇನ್ ಮೇಲೆ ಮತ್ತವಕ್ಕಿ ರೀ. ಅಕ್ಕಿ ಬೇನ್ ಮೇಲೆ ಇವ್ರು ರುದ್ರಪ್ಪನವರು? ಹ್ಞೂ ರೀ. ಇವನ್ ಬೇನ್ ಮೇಲೆ ಮಗಳ್ರಿ, ಇಲ್ಲಿ ಕೂತಾಡ್ರಿ. ಆಕಿ ಬೇನ್ ಮೇಲೆ ಸಣ್ಣವ್ರಿ, ವಕೀಲಾಗ್ಯಾನ್ರಿ. ಏನೇನು ಕೆಲಸ ಮಾಡ್ತಾ ಇದ್ರಿ ಅವಾಗ ಮದುವೆಯಾಗಿ ಬಂದಾಗ? ಬಾಯಿ ಹೊಲ್ದ್ರಿ, ಕಸ ತೆಗೆದು, ಮಂದಿಯಲ್ಲಿ ಹತ್ತಿ ಬಿಡ್ಸಕ್ಕೆ ಹೋಗುದ್ರಿ, ನಮ್ಮ ತೋಟದಾಗ ಹತ್ತಿ ಬಿಡ್ಸೋದ್ರಿ, ಹಿಂಗೆ ಮಾಡ್ತಿದ್ದೀವಿ ರೀ. ಮತ್ತು ನಮ್ದಾಗ ನಮ್ಮ ಮಂದಿಯಲ್ಲಿ ಹೋಗಿದ್ದೀವಿ ರೀ ಹತ್ತಿ ಬಿಡ್ಸಕ್ಕೆ. ಈ ಹೊಲ ಇತ್ತೇನ್ರಿ ಆಗ? ಇತ್ತಿರಲ್ಲ 5 ಎಕರೆ ಐತ್ರಿ. 5 ಎಕರೆ ಇತ್ತು? ಹ್ಞೂ. ನಿಮ್ಮ ಮಲ್ಲಪ್ಪನವರೇ ಮಾಡಿದ್ರು? ಹ್ಞೂ ರೀ. ನಾವು ಬೇರೆಯಾಗಿ ಮತ್ತೆ 5 ಎಕರೆ ತೊಗೊಂಡ್ರಿ ಇವರು ಮಕ್ಕಳು. ಮಕ್ಕಳು ತೊಗೊಂಡಿದ್ದು? ಹ್ಞೂ ರೀ. ಓಹೋ. ನಿಮ್ಮ ಯಜಮಾನದ 5 ಎಕರೆ? ಹ್ಞೂ 5 ಎಕರೆ ರೀ. ಏನೇನು ಬೆಳಿತಿದ್ರಿ ಅವಾಗ? ಗೊಂಜಾಳ ರೀ. ಗೊಂಜಾಳ, ಗೋಧಿ, ಸದಕ ಇಟ್ಟ ಬೆಳಿತಿದ್ದೀವಿ ರೀ ನಾವು. ಹೆಂಗೆ ಬೆಳಿತಿದ್ರಿ? ಬದ್ನಿ ಗಿಡ ಎತ್ಕೊಳ್ಳೆ ದಗದ ಮಾಡ್ತಿದ್ರಿ. ಚೆಲ್ ಒಗಿತಿದ್ರಿ, ಬದ್ನಿ ಚೆಲ್ಲ, ಉಳಿಗಡ್ಡಿ ಚೆಲ್ಲ, ಬೀಜ ಒಗದ್ಗ ಇಟ್ಟಿಟ್ಟು ನಾಡ್ತಿರ್ತೀವಿ ರೀ. ಕಿತ್ತು ಹಚ್ತಿದ್ದೀವಿ ರೀ ಹೊಲಕ್ಕೆ. ಮಡಿ ಮಾಡಿ ಸಣ್ಣಂಗೆ ಮಡಿ ಮಾಡಿ ಕೊಡ್ತಿದ್ರಿ. ಎತ್ಕೊಳ್ಳೆ ಹಚ್ಬಿಡ್ತಿದ್ರಿ. ಈಗ ಟ್ಯಾಕ್ಟ್ರಲ್ಲೇ ಮಾಡ್ತಾರೆ ರೀ. ಮತ್ತು ಎತ್ಕೊಳ್ಳಿ ಯಾರೂ ಇಲ್ಲರಿ ಈಗ ಊರಾಗ. ನಮ್ಮ ಇದ್ದು ರೀ 2 ಜೋಡ್ರಿ. 1 ಜೋಡ್ರಿ. 2 ಎತ್ತರ. ಎತ್ತರಿ 2 ಎಮ್ಮೆ, 2 ಆಕಳುಗಳು,
ಇದ್ದು ರೀ ದನಗಳು ಎಲ್ಲ ಮಾಡ್ತಿದ್ರಿ? ಎಲ್ಲ ಮಾಡ್ತಿದ್ದೀವಿ ರೀ. ಒಂದು 2 ವರ್ಷ ತನಕ ಬಾಯಿ ಹೊತ್ತದೀವಿ ರೀ. ಇಲ್ಲೇ ಬಾಯಿ ಇತ್ತು ರೀ. ಬಾವಿ ಹೆಂಗೆ ತೆಗೆದ್ರಿ, ಹೆಂಗೆ ತೋಡಿದ್ರಿ? ಹಡ್ಡಿ ರೀ, ಮೈದ್ನುಗಳು ಇದ್ರಲ್ಲ 5 ಮಂದಿ ರೀ, ಅವ್ರು ಹಾಡ್ತಿದ್ರು ರೀ. ತೋಡೋದು? ಹ್ಞೂ ರೀ, ಹಡ್ಡಿ ನಮ್ಗೆ ಹೊರಸ್ತಿದ್ರಿ. ಸಿದ್ದಾಪುರ ಆಳು ಬರ್ತಿದ್ವು ರೀ, ನಾವು ಹೊತ್ತೊತ್ತು ಮ್ಯಾಲೆ ತಂದು ಒಗಿತಿದ್ದೀವಿ ರೀ. ಎಷ್ಟು ಆಳದಿಂದ? ಭಾಳ ಉದ್ದಿತ್ತು ರೀ. ಎಷ್ಟಿತ್ತು ಆಂಬಲ್ರಿ, ಅದು ಭಾಳ ದೂರಕ್ಕೆ ಹೋಗಿ ನೀರು ಬಿದ್ದು ರೀ. ಅದು 50-60 ಮೊಳನ ಇರ್ಬೇಕು ನೋಡ್ರಿ. 50-60 ಮೊಳ? ಹ್ಞೂ ರೀ. ತಲೆ ಮೇಲೆ ತಲೆ ಮೇಲಿಂದ ಪೌಂಟ್ರಿಗೆ ಮಾಡಿ ಮ್ಯಾಲೆ ತಂದು ಒಗಿತಿದ್ದೀವಿ ರೀ. ತಿಥಿಗೆ ಕರ್ಕೊಂಡು ಹೋಗಿದ್ರಿ, ಹಬ್ಬ ಉಗಾದಿ ಹಿಂಗೆ ಕರ್ಕೊಂಡು ಹೋಗಿ ಮತ್ತೆ ಒಂದು 8 ದಿನ ಇಟ್ಕೊಂಡು ಹಚ್ಕೊಡ್ತಿದ್ರು ರೀ. ಮತ್ತು ಬರಿಂದ ಇಲ್ಲಿ ಮತ್ತೆ ಬಾಯಿ ಹುರಿದ್ರೆ ಮಂದಿ ಇಲ್ಲಿ ಕಸಕ ಹೋಗಿದ್ರೆ ನಮ್ಮ ತೋಟದಾಗೂ ಮಾಡಿದ್ರೆ ಮಾಡ್ಕೋತ ಬಂದೀವಿ ರೀ. ಈಗ ಮಕ್ಕಳು ದೊಡ್ಡವರಾಗಿ ಬಿಡ್ಸ್ಯಾರ್ರಿ. ಆದ್ರೂ ಬಿಡ್ತಾ ಇಲ್ಲ ನೀವು? ಬಿಡ್ಸ್ಯಾರ್ರಿ. ಈಗ ಅವ್ರು ಬಿಡಿಸಿದ್ರು ಬಿಡ್ತಾ ಇಲ್ಲ? ಇಲ್ರಿ, ನೀಗೋದಂತ ಮಾಡ್ತಾನೆ ರೀ. ಏನೇನು ಅವಾಗ ಗೊಬ್ಬರ ಏನಾಗ್ತದ್ರಿ ಹೊಲಕ್ಕೆ? ಆಗ ಬಂಡಿ ಗೊಬ್ಬರ ಹಾಕಿದ್ರಿ. ಆಗ ಸರ್ಕಾರಿ ಗೊಬ್ಬರ ಇದ್ದಿದ್ದಿಲ್ಲ ರೀ. ಈಗ ನಡ್ಬಾರ್ದು ಸರ್ಕಾರಿ ಬತ್ತು, ಇವ್ರು ಹಾಕಕ್ಕೆ ಕೊಡಲಿಲ್ಲ ರೀ. ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ ರೀ ನಾವು. ಬಂಡಿ ಗೊಬ್ಬರ, ಕೋಳಿ ಗೊಬ್ಬರ ಇದನ್ನು ಹಾಕ್ತಾರೆ. ಸೊ ನೀವು ಕೃಷಿ ಮಾಡುವಾಗಲೂ ಬಂಡಿ ಗೊಬ್ಬರನೇ ಹಾಕ್ತಿದ್ರಿ? ಬಂಡಿ ಗೊಬ್ಬರನ ಹಾಕ್ತೀವಿ ರೀ ನಾವು. ಫ್ಯಾಕ್ಟ್ರಿ ಗೊಬ್ಬರ ಹಾಕಲಿಲ್ಲ? ಇಲ್ರಿ. ಈಗ 20-30 ವರ್ಷ ಆಯ್ತು ನೋಡ್ರಿ ನಾವು ಇದು ಸರ್ಕಾರಿ ಗೊಬ್ಬರನ ಹಾಕಂಗಿಲ್ಲ. ತಿಪ್ಪಿ ಗೊಬ್ಬರ ಹಾಕಾರೆ, ಕೋಳಿ ಮಾಡ್ಯಾರ. ಈಗ ಕೋಳಿ ಗೊಬ್ಬರ ಹಾಕಾರ, ಮತ್ತು ಅದಂತೂ ಮರ್ತಾ ಬಿಟ್ಟಾರ್ರಿ. ಯಾವ್ದು ಒಳ್ಳೇದು? ಇದರಿ ತಿಪ್ಪಿ ಗೊಬ್ಬರನ ಪಾಡ್ರಿ. ಬೆಳೆ ಬರ್ತೈತಿ ರೀ ಒಳ್ಳೆ. ತಿಪ್ಪಿ ಗೊಬ್ಬರ ಹಾಕಿದ್ರೆ ಒಮ್ಮೆ ಹಾಕಿದ್ರೆ 3 ವರ್ಷ ಬರ್ತೈತಿ ರೀ ಅದು. ಹ್ಞೂ ರೀ, ಬೆಳೆ ಬರ್ತಾವ್ರಿ. ಗೊಂಜಾಳ ಹಾಕ್ಯಾರ ನೋಡ್ರಿ, ತಿಪ್ಪಿ ಗೊಬ್ಬರ ಹಾಕ್ಯಾರ್ರಿ. ಮತ್ತು ಎಲ್ಲರೂ ಅದನ್ನ ಯಾಕೆ ಮಾಡ್ತಾಯಿಲ್ಲ? ಅವ್ರು ಮರ್ಜಿರ್ಲಿ, ಅವ್ರು ಭಾಳ ಅಟ್ಟು ಬೆಳಿತಾರೆ ರೀ. ಅವರು ಅದು ಬೆಳೆ ಬರ್ತೈತಿರಲ್ಲ, ಗೊಂಜಾಳ ಗೋಧಿ ಹಾಕ್ತಾರೆ. ಈಗ ಅದು ಸರ್ಕಾರದವ್ರು ಕೊಡುವಾರತ್ತ ಸರ್ಕಾರಿ ಗೊಬ್ಬರ ರೀ. ಹೀರೆ ಗೊಬ್ಬರ ಅದೇನೇನು ತಾರಲೆ ಅದನ್ನು ತರೋದೇ ಇಲ್ರಿ ನಾವು. ಭಾಳ ದಿನ ಆತು ರೀ ಬಿಟ್ಟು. 20-25 ವರ್ಷ ಆತು ನೋಡ್ರಿ. ಬಂಡಿ ಗೊಬ್ಬರನ ರಗಡೆ ಹಾಕತ್ರಿ, ತಿಪ್ಪಿ ಗೊಬ್ಬರ ಅದನ್ನ ಹಾಕ್ತಾರೆ. ಈಗ ಆಡುಗಳು ಮಾಡಿದ್ರೆ ಅವು ಆಡುಗಳು ಮಾರಿದ್ರೆ ತೆಗ್ದಾರೆ, ಅದ ಗೊಬ್ಬರ ಐತ್ರಿ ನಾ ಇಟ್ಟುಕೊಂಡು. ನಾವಂತೂ ಸರ್ಕಾರಿ ಗೊಬ್ಬರನ ಹಾಕಂಗಿಲ್ಲ. ಅದೆಲ್ಲ ಬೆಳೆ ಬರ್ತೈತ್ರಿ. ಸರ್ಕಾರಿ ತಿನ್ನಬಾರ್ದು ತಿಂತಾರ್ರಿ ಒಬ್ರೊಬ್ರು. ನಾವಂತೂ ಹಾಕೋದಿಲ್ಲ, ನಾವು ನೋಡಂಗಿಲ್ಲ ರೀ. ಅದನ್ನು ತರಂಗೇ ಇಲ್ರಿ ಅವ್ರು ಗೊಬ್ಬರನ. ಈಗ ಗೊಂಜಾಳ ಹಾಕ್ಯಾರ್ರಿ, ಅದಕ್ಕೆ ನಾವು ಸರ್ಕಾರಿ ಗೊಬ್ಬರನ ಹಾಕಿಲ್ಲ ನೋಡ್ರಿ. ಇದು ಬಂದೈತ್ರಿ, ಒಂದು ಎಣ್ಣೆ ಹೊಡಿದ ಮ್ಯಾಲ ಅಂತರ್ಲೆ ಹೊಡಿತೈತ್ರಲೆ ಡ್ರೋನ್. ಹ್ಞೂ ರೀ, ಆದ್ರೂ ಹೊಡಿಸ್ಯಾರ್ರಿ ಇಲ್ಲಿಗೆ ಈ ಗೊಂಜಾಳಕ್ಕೆ ರೀ. ಅದು ಮ್ಯಾಲೆ ಹೊಡೆದು ಹೋತ್ರಿ ಒಂದಿನ. ಪಕ್ಕದಂಗೆ ರೈಲ್ವೆ ಹಾರ್ಯಾಡ್ತೈತ್ರಲೆ, ಹಂಗೆ ಹಾರ್ಯಾಡಿ ಹೊಡೆದು ಹೋತ್ರಿ. ಎಲ್ಲ ಕಡೆ ಬೆಂಗಳೂರು, ದಿಲ್ಲಿ ಎಲ್ಲ ಹೋಗಿ ಬಂದೀನಿ ರೀ. ಯಾಕೆ? ಫಂಕ್ಷನ್ಗೆ ರೀ. ಏನು ಫಂಕ್ಷನು? ಬದ್ನಿಕಾಯಿ ಫಂಕ್ಷನ್ಗೆ ರೀ. ಬದನೆಕಾಯಿ ಫಂಕ್ಷನ್? ಹ್ಞೂ ರೀ, ಮಗ ಕರ್ಕೊಂಡು ಹೋಗಿದ್ರಲ್ಲೇ. ನೀವು ಬದನೆಕಾಯಿ ಬೆಳೆದಲ್ಲಿ ಎಕ್ಸ್ಪರ್ಟಾ? ಇನ್ನು ಬೆಳೆದ್ರಿ, ಇನ್ನು ಅಗಿ ಮಾಡಿದ್ರೆ ಇನ್ನು ಮನೆಮಿಗೆ ಅಗಿ ಮಾಡಿ ಹಚ್ಚೋದು ಕೆತ್ತ. ಬದನೆಕಾಯಿ ಚೆನ್ನಾಗಿ ಬೆಳಿತೀರಿ ನೀವು? ಚೆನ್ನಾಗಿ ಕರಿ ಬದ್ನಿಕಾಯಿ ರೀ. ಬೆಳಿತೀವಿ ರೀ. ಹೇಗೆ ಬೆಳಿತೀರಿ? ಅಗಿ ಮಾಡ್ತೀವಿ ರೀ. ಅಗಿ ಮಾಡಿ ಸಾಲ ಕೊರದ ಸಾಲಿನ್ಯಾಗ ತುತ್ಕೋತ ಹೋಗುದ್ರಿ. ಅವು ಇಂತಿಂಥ ಗಿಡ ಹಾಕವ್ರಿ. ಭಾಳ ಒಂದು 4 ಸಾಲಿಗೆ ಹರಿದ್ರೆ ಒಂದು ಗಾಡಿ ಬದ್ನಿಕಾಯಿ ಹೋಗ್ತಾವ್ರಿ. 4 ಸಾಲ ಹರಿದ್ರೆ? ಏನು ಮಾಡ್ತೀರ ಬದನೆಕಾಯಿನ? ಜಂಪ್ಕೊಂಡಿಗೆ ರೀ. ಜಂಪ್ಕೊಂಡಿಗೆ ಹೋಯ್ತಾರೆ. ಟ್ಯಾಕ್ಟರ್ ತಗೋತಾರೆ, ಬೇಕಾರೆ ಗಾಡಿ ಹೂಡ್ತಾರೆ, ರಿಕ್ಷಾಕರ ಹೇರ್ತಾರೆ, ಹೇರಿ ಹಚ್ಕೊಡ್ತಾರೆ. ದುಡ್ಡು ಬರುತ್ತೆ? ಹ್ಞೂ ರೀ, 4,000 3,000 ಬದ್ನಿಕಾಯಿ ಓದಂಗೆ ಬರ್ತಾವ್ರಿ. ಚಪ್ರಕಾಯಿ ಬದ್ನಿಕಾಯಿ ಒಂದು 4 ಸಾಲ ಚಪ್ರಕಾಯಿ ಹಚ್ಚಿದೀವಿ ರೀ, 15,000 ಆತು ರೀ. ಹಿಂಗೆ ತಿಂತಾವ್ರಿ ಕಾಯಿ. ಟೊಮೆಟೊ ರೀ, ಹಿಂಗೆ ತಿಂತಾವೆ ನೋಡ್ರಿ. ಇಲ್ಲೇ ಹಚ್ಚಿದ್ರಿ, ಇಲ್ಲಿ ವ್ಯವಸಾಯ ಮಾಡಿ ಬದುಕ್ಬೋದಾ? ಹ್ಞೂ ರೀ, ಕಾಯಿಪಲ್ಲೆ ಮಾಡಿರಿ ಬದುಕುದ್ರಿ. ಎಮ್ಮೆ ಹೈನದ ಮೇಲೆ ರೀ ಸಂತಿಗೆ ಹಾಲು ಹಾಕ್ತಾರ್ರಿ ಡೈರೆಕ್ಟ್ ರೀ. ಹಾಕಿ 2,000 ವಾರಕ್ಕೆ ಬರ್ತಾವ್ರಿ. ಶಾಂತಿ ರೀ, ಹೆಂಗಾರ ಮಾಡ್ಕೊತ ಹೋಗೋದ್ರಿ. ಒಳ್ಳೆ ತಾಯಿ ಮಗ ನೀವು. ಒಳ್ಳೆದಾಗಲಿ, ಥ್ಯಾಂಕ್ ಯು. ಇದನ್ನೇನು ಟಿವಿಯಾಗ ಅದು ಹಾಕ್ತೀರೇನ? ಮೊಬೈಲ್ನಾಗ ನಿಮ್ಮ ಮಗ ಹಿಂಗೆ ತೋರಿಸ್ತಾರೆ. ಬ್ಯಾಡ್ರಿ, ಹಾಕ್ಬೇಡ್ರಿ. ನೋಡ್ತಾರ್ರಿ ಮಂದಿ, ಅವ್ವ ಆತಾರ್ರಿ. ಬರ್ಲಿ ಬಿಡಿ.
ನೋಡು ಹಾಕ್ಬೇಡ್ರಿ. ಅಯ್ಯೋ ಮತ್ತೆ ಇಷ್ಟೊಂದು ಗಂಟೆ ಎಲ್ಲ ಮಾಡಿದ್ದೀನಿ. ಇಲ್ಲ ನೋಡ್ಲಿ ಬಿಡಿ, ನೋಡ್ಲಿ ಬಿಡಿ, ಚೆನ್ನಾಗಿರುತ್ತೆ. ನಿಮ್ಮಂತ ಹಿರಿಯರ್ ಮಾತು ಬೇಕಲ್ಲ. ಅದಕ್ಕೆ ಬೇಕ್ರಿ. ಇದು ಎಷ್ಟು ಗ್ರಾಮ್ದು ನಿಮ್ಮ ಚೈನು? ನಮ್ಮ ಹೊಲ ರೀ. ಅಲ್ಲ ನಿಮ್ಮ ಚೈನು, ಈ ಚೈನ್ ಇವ್ರ 2 ತೊಲೆ ಐತ್ರಿ. ಇದೊಂದು ತೊಲೆ ರೀ, ಇದೊಂದು ತೊಲೆ. ಒಂದು ತೊಲೆ ಅಂದ್ರೆ ಎಷ್ಟು ಅಂಕಲ್? 10 ಗ್ರಾಮ್. 20 ಗ್ರಾಮ್ ಚೈನ್ ಹಾಕೊಂಡು ನೋಡ್ತಾ ಇದ್ದೀರಾ? ಹ್ಞೂ ರೀ. ಯಾರು ನಿಮ್ಮ ಯಜಮಾನ್ರು ಮಾಡ್ಸಿದ್ರಿ? ಅವ್ರ ಮಾಡ್ಸ್ಯಾರ ರೀ, ಮಕ್ಳು ಮಾಡ್ಸಿಲ್ರಿ. ಮಕ್ಳು ಮಾಡ್ಸಿಲ್ಲ? ಇಲ್ರಿ, ನಮ್ಮ ಮುತ್ಯಾರು ಮಾಡ್ಸ್ಯಾರ. ಓ, ಇವು ಬಳೆ ಗೋಲ್ಡನ್ ರೀ? ಹ್ಞೂ ರೀ. ಒಲೆ ಗೋಲ್ಡು, ಟೋಟಲ್ ಗೋಲ್ಡೇ ನೀವು. ಅವರು ಮಾಡಿಸಿ ಸತ್ತು ಹೋದ್ರೆ ಮಕ್ಳು ಹೊಲ ತೊಗೊಂಡ್ರಿ. ನಿಮ್ಮ ಯಜಮಾನ್ ನಿಮ್ಗೆ ತುಂಬ ಪ್ರೀತಿ ಮಾಡ್ತಾಯಿದ್ರು? ಹ್ಞೂ ರೀ. ಜಗಳ ಆಡ್ತಾಯಿದ್ರಾ? ಇಲ್ರಿ, ನೋ ಜಗಳ. ಯಾಕೆ ತೀರ್ಕೊಂಡ್ರು ಅವರು? ಹಾರ್ಟ್ ಆತ್ರಿ ಏಕದಮ್ಕ. ಹಾರ್ಟು? ಹ್ಞೂ ರೀ. ಇಲ್ಲಿ ಹಂಗೆ ಹಾಕೊಂಡ ಜಂಪ್ಕೊಂಡು ದವಾಖಾನಿಗೆ ಹೋಗ್ಬಿಡ್ದಾಗ. ಹ್ಞೂ ರೀ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.